ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದ ಬಗ್ಗೆ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೋರ್ ಕಮಿಟಿ ಅಧ್ಯಕ್ಷರಾಗ್ತಾರಾ ಆ ಬಗ್ಗೆ ಕೂಡ ಒಂದ್ ಚರ್ಚೆ ಹುಟ್ಕೊಳ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಕೋರ್ ಕಮಿಟಿ ರಚನೆ ಮಾಡುತ್ತಾ ಅದಕ್ಕೆ ಅಧ್ಯಕ್ಷರಾಗ್ತಾರಾ ಸಿದ್ದರಾಮಯ್ಯ ಅಂತ. ಸಿದ್ದರಾಮಯ್ಯನವರ ಮುಂದಿನ ನಡೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ಕುತೂಹಲ ಏರ್ಪಟ್ಟಿದೆ. ರಾಜೀನಾಮೆ ಬಳಿಕ ಕೇಂದ್ರಕ್ಕೆ ಹೋಗಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಕೋರ್ ಕಮಿಟಿ ರಚಿಸುವ ಸಾಧ್ಯತೆ ಈಗ ದಟ್ಟವಾಗ್ತಾ ಇದೆ. ಸರ್ಕಾರಕ್ಕೆ ಸಲಹೆ ಮಾರ್ಗದರ್ಶನ ನೀಡೋದಕ್ಕೆ ಅಂತ ಸಮಿತಿಯನ್ನ ರಚನೆ ಮಾಡಲಾಗುತ್ತಾ? ಹಾಗಾದ್ರೆ ಪಕ್ಷಕ್ಕೆ ಸಲಹೆ ನೀಡಿ ಸಂಘಟನೆ ನಡೆಸೋದಕ್ಕೆ ಅಂತ ಅವಕಾಶ ಕಲ್ಪಿಸಿಕೊಡ್ತಾರಾ ಸಿದ್ದರಾಮಯ್ಯನವರಿಗೆ? ಇದರಲ್ಲಿ ಹಿರಿಯ ಸಚಿವರು ನಾಯಕರಿಗೆ ಅವಕಾಶವನ್ನ ಕೊಡಬಹುದು. ಒಟ್ಟು 9 ಮಂದಿಯನ್ನ ಒಳಗೊಂಡ ಕೋರ್ ಕಮಿಟಿ ರಚನೆಗೆ ಚಿಂತನೆ ನಡೆಸಲಾಗಿದೆಯಂತೆ. ಈ ಮೂಲಕ ಸಿದ್ದರಾಮಯ್ಯ ವರ್ಚಸ್ಸನ್ನ ಬೆಳೆಸಿಕೊಳ್ಳುವ ಅವಕಾಶವನ್ನ ಕಲ್ಪಿಸಿ ಕೊಡಲಾಗುತ್ತಾ ಹಾಗಾದ್ರೆ? ಯಾಕೆಂದ್ರೆ ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದಾರೆ, ಖಂಡಿತವಾಗಿ ಕಡ್ಡಿ ತುಂಡು ಮಾಡದಂತೆ ನಾನು ರಾಜ್ಯಸಭೆಗೆ ಹೋಗಲ್ಲ, ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ ಅಂತ. ಹಾಗಾಗಿ ಸಿದ್ದರಾಮಯ್ಯನವರ ನಡೆಯ ಬಗ್ಗೆ ಕುತೂಹಲ ಇದೆ. ಒಂದು ವೇಳೆ ಕೋರ್ ಕಮಿಟಿಯನ್ನ ರಚನೆ ಮಾಡಿ ಅದರ ಅಧ್ಯಕ್ಷತೆಯನ್ನ ಸಿದ್ದರಾಮಯ್ಯನವರಿಗೆ ಕೊಡಬಹುದಾ? ಅದರಲ್ಲಿ ಹಿರಿಯ ಸಚಿವರು ನಾಯಕರಿಗೆ ಅವಕಾಶ ಕೊಟ್ಟು ಪಕ್ಷ ಸಂಘಟನೆಗೆ ಪಕ್ಷವನ್ನ ಮತ್ತಷ್ಟು ಬಲಪಡಿಸೋದಕ್ಕೆ ಸಂಬಂಧಪಟ್ಟಂತೆ ಮಾರ್ಗದರ್ಶನ ಕೊಡೋದಕ್ಕೆ ಅಂತ ಇವರನ್ನ ಅದರಲ್ಲಿ ಸೇರಿಸಬಹುದಾ ಸಿದ್ದರಾಮಯ್ಯನವರಿಗೆ? ಹಾಗಾದ್ರೆ ಈ ಒಂದು ಕೋರ್ ಕಮಿಟಿಯ ಅಧ್ಯಕ್ಷ ಸ್ಥಾನ ಸಿಗುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನ್ ಹೇಳುತ್ತೆ? ಹಾಗಾದ್ರೆ ಈ ರೀತಿಯಾಗಿ ಒಂದು ಅಧ್ಯಕ್ಷ ಸ್ಥಾನವನ್ನ ಸಿದ್ದರಾಮಯ್ಯನವರಿಗೆ ಕೊಡೋದ್ರ ಬಗ್ಗೆ ಚರ್ಚೆ ಆಗಿದೆಯಾ? ಸಿದ್ದರಾಮಯ್ಯನವರು ಅದಕ್ಕೆ ಓಕೆ ಅಂತಾರ? ಯಾಕೆಂದ್ರೆ ಅವರು ರಾಜ್ಯ ರಾಜಕಾರಣದಲ್ಲೇ ಇದ್ಕೊಂಡು ಸಕ್ರಿಯನಾಗಿರ್ತೀನಿ ಅಂತ ಹೇಳಿದ್ದಾರೆ. ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ನಿರಾಸಕ್ತಿಯನ್ನ ತೋರಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರ ವರ್ಚಸ್ಸನ್ನ ಹೆಚ್ಚಿಸೋದಕ್ಕೆ ಅಂತ ಈ ಒಂದು ಹುದ್ದೆ ಅವರಿಗೆ ಅವಕಾಶ ಮಾಡಿ ಕೊಡಬಹುದಾ? ಇದಕ್ಕೆ ಸಿದ್ದರಾಮಯ್ಯನವರು ಕೂಡ ಓಕೆ ಅಂತಾರ? ಆ ಎಲ್ಲ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅಂತ. ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಬಹಳಷ್ಟು ವರ್ಚಸ್ಸಿದೆ. ಅದರಲ್ಲೂ ಕೂಡ ಅಹಿಂದ ನಾಯಕ, ಮಾಸ್ ಲೀಡರ್ ಅಂತ ಗುರುತಿಸಿಕೊಂಡವರು. ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು ಅಂದಾಕ್ಷಣ ಅವರ ವರ್ಚಸ್ಸೇನ್ ಕಮ್ಮಿ ಆಗಲ್ಲ, ಬದಲಿಗೆ ಅಧಿಕಾರದಲ್ಲಿ ಬದಲಾವಣೆ ಆಗೋದಂತೂ ಖಚಿತ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ರಾಜ್ಯಸಭೆಗೆ ಬನ್ನಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕರೆದ್ರು. ಆದ್ರೂ ಕೂಡ ಸಿದ್ದರಾಮಯ್ಯನವರು ಅದಕ್ಕೆ ನೋ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಸಮಯ ತೆಗೆದುಕೊಳ್ಳಿ, ನೋಡಿ, ಡಿಸೈಡ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಸಿದ್ದರಾಮಯ್ಯನವರ ನಿರ್ಧಾರ ಒಂದೇ, ನಾನು ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಡೋದಿಲ್ಲ ಅಂತ. ಹಾಗಾಗಿ ಅವರು ವರ್ಣಾಗೆ ಹೋಗಬಹುದು, ಅಲ್ಲೇ ಇರಬಹುದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ಅವರು ಪಕ್ಷದ ಒಂದಷ್ಟು ಚಟುವಟಿಕೆಗಳಿಂದಾನೋ ಕಾರ್ಯಕ್ರಮಗಳಿಂದಾನೋ ದೂರ ಇದ್ಬಿಟ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬಿಡುತ್ತೆ. ಹಾಗಾಗಿ ಪಕ್ಷದ ಚಟುವಟಿಕೆಗಳಲ್ಲಿ, ಪಕ್ಷ ಸಂಘಟನೆಯಲ್ಲಿ ಅವರು ಸಕ್ರಿಯರಾಗಿರುವಂತೆ ನೋಡ್ಕೊಳ್ಳೋದಕ್ಕೆ ಅಂತ ಕೋರ್ ಕಮಿಟಿಯ ಅಧ್ಯಕ್ಷ ಸ್ಥಾನವನ್ನ ಸಿದ್ದರಾಮಯ್ಯನವರಿಗೆ ಕೊಡಬಹುದು ಅನ್ನುವಂತ ಒಂದು ಬಹುದೊಡ್ಡ ಚರ್ಚೆ. ಆ ರೀತಿಯಾಗಿ ಮಾಡಿದ್ದೆ ಆದ್ರೆ ಸಿದ್ದರಾಮಯ್ಯನವರ ವರ್ಚಸ್ಸು ಕೂಡ ಹೆಚ್ಚಾಗುತ್ತೆ. ಕಾಂಗ್ರೆಸ್ಗೆ ಇರುವಂತ ಆ ಮತ ಬುಟ್ಟಿ ಏನಿದೆ ಹಾಗೆ ಉಳ್ಕೊಳ್ಳುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆಗಿರುವಂತ ದುರ್ಗೇಶ್. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ದುರ್ಗೇಶ್, ಈಗಾಗಲೇ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಡೋದಿಲ್ಲ ಅಂತ ಹೇಳಿದ್ದಾರೆ. ಅದರ ಬೆನ್ನಲ್ಲೇ ಈಗ ಕೋರ್ ಕಮಿಟಿಯ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಬಹುದು ಅನ್ನುವಂತ ಚರ್ಚೆ. ಇದು ಸತ್ಯಕ್ಕೆ ಹತ್ತಿರವಾದ ಮಾತಾ? ಸಿದ್ದರಾಮಯ್ಯನವರು ಒಪ್ಕೊಳ್ತಾರಾ? ಹೇಗಿದೆ ಇದ್ರ ಅನಾಲಿಸಿಸ್ ತಿಳಿಸೋದಾದ್ರೆ? ಎಸ್ ಸೌಖ್ಯ, ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ಬದಲಾವಣೆ ಆಗಿರುವಂಥದ್ದು. ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನು CLP ನಾಯಕರಾಗಿ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ರಾಜ್ಯಪಾಲರು ಕೂಡ ಅದಕ್ಕೆ ಅಂಕಿತವನ್ನು ಮಾಡಿರುವಂಥದ್ದು. ಅಧಿಕೃತವಾಗಿ ಬುಧವಾರ ಸಂಜೆ 4:05ಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಪದಗ್ರಹಣ ಕಾರ್ಯಕ್ರಮ, ಡಿ.ಕೆ. ಶಿವಕುಮಾರ್ ಅವರ ಒಂದು
CM ಆಗುವಂಥ ಕನಸು ನನಸಾಗ್ತಾ ಇದೆ, ಅವರ ಯುಗಾರಂಭ ಆಗುವಂಥದ್ದು. ಯಾಕಂದರೆ DCM DK ಶಿವಕುಮಾರ್ CM ಸಿದ್ದರಾಮಯ್ಯ ನಡುವೆ ಪವರ್ ಶೇರಿಂಗ್ ಫೈಟ್ ಸಾಕಷ್ಟು ದಿನಗಳನ್ನು ನಡೀತಾ ಇತ್ತು. ಈಗ DK ಶಿವಕುಮಾರ್ ಅವರು CM ಆದರೆ ಸಿದ್ದರಾಮಯ್ಯವರ ಮುಂದಿನ ನಡೆ ಹೇಗಿರುತ್ತೆ, ಅವರಿಗೆ ಯಾವ ರೀತಿಯ ಸ್ಥಾನಮಾನಗಳನ್ನು ಕೊಡ್ತಾರೆ ಅನ್ನೋಂಥದ್ದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ ನಿನ್ನೆಯೂ ಕೂಡ ಸಭೆಯಲ್ಲಿ ಏನು CLP ಸಭೆಯಲ್ಲಿ ರಾಜ್ಯಸಭೆಗೆ ಬನ್ನಿ ಅನ್ನೋಂಥ ಮಾತನ್ನು KC ವೇಣುಗೋಪಾಲ್ ಅವರು ಮತ್ತೆ ಪುನಃ ಪ್ರಸ್ತಾಪ ಮಾಡಿದರೂ ಕೂಡ ರಾಜ್ಯ ರಾಜಕಾರಣದಿಂದ ನಾನು ಯಾವುದೇ ಕಾರಣಕ್ಕೂ ಕೂಡ ರಾಷ್ಟ್ರ ರಾಜಕಾರಣಕ್ಕೆ ಬರಲ್ಲ ಅನ್ನೋಂಥ ಮಾತನ್ನು ಹೇಳಿರುವಂಥದ್ದು. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ಸ್ಥಾನಮಾನಗಳನ್ನ ಕೊಡುತ್ತೆ ಅನ್ನುವಂಥ ಚರ್ಚೆ ನಡುವೆ ಸಿದ್ದರಾಮಯ್ಯನವರಿಗೆ ಇದೀಗ ಕೋರ್ ಕಮಿಟಿ ಅಧ್ಯಕ್ಷರನ್ನು ಮಾಡಬೇಕು ಅನ್ನುವಂಥ ಬೇಡಿಕೆ ಹೆಚ್ಚಾಗ್ತಿರುವಂಥದ್ದು. ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಆಗಿರುವಂಥ ಸಾಕಷ್ಟು ನಾಯಕರೆಲ್ಲರೂ ಕೂಡ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಸಿದ್ದರಾಮಯ್ಯನವರು ಕೋರ್ ಕಮಿಟಿ ಅಧ್ಯಕ್ಷರಾದರೆ ನಾವೆಲ್ಲರೂ ಕೂಡ ಸೇಫ್ ಆಗ್ಬೋದು ಅಂತ ಲೆಕ್ಕಾಚಾರದಲ್ಲಿ ಕೋರ್ ಕಮಿಟಿಗೆ ರಚನೆಗೆ ಹೈಕಮಾಂಡ್ಗೆ ಒತ್ತಡ ಹೇರುತ್ತಿರುವಂಥದ್ದು. ಜೊತೆಗೆ ಸಿದ್ದರಾಮಯ್ಯ ಅವರ ಅಧ್ಯಕ್ಷರಾದರೆ ಅವ್ರ ಜೊತೆಗೆ 9 ಜನ ಹಿರಿಯ ಸಚಿವರಾಗಿರುವಂಥ ಹಿಂದಿನ ಸಚಿವರನ್ನು ಕೂಡ ಸೇರಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಸಲಹೆ ಸೂಚನೆಗಳನ್ನು ನೀಡೋದಕ್ಕೆ ಕೂಡ ಮುಂದಾಗಿರುವಂಥದ್ದು. ಹೀಗಾಗಿ 9 ಜನ ಸಚಿವರು ಮತ್ತು ಸಿದ್ದರಾಮಯ್ಯ ಅವರು ಕೋರ್ ಕಮಿಟಿ ಅಧ್ಯಕ್ಷರಾದರೆ ಏನು ಅಹಿಂದ ನಾಯಕರಾಗಿ ಗುರುತಿಸಿಕೊಂಡ ಸಿದ್ದರಾಮಯ್ಯರ ಜೊತೆಗಿದ್ದಂಥ ಕೆಲವೊಂದಿಷ್ಟು ನಾಯಕರಿಗೆ ಒಂದಿಷ್ಟು ಪಕ್ಷದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳಿಗೆ ಮತ್ತು ಸರ್ಕಾರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಅವರ ಒಪ್ಪಿಗೆಯನ್ನು ಪಡಿಬೇಕಾದಂಥ ಅನಿವಾರ್ಯತೆ ಬೀಳುತ್ತೆ. ಹೀಗಾಗಿ ಒಂದು ಸರ್ಕಾರದ ಮೇಲೆ ಪಕ್ಷದ ಮೇಲೆ ಹಿಡಿತವನ್ನು ಕೂಡ ಸಿದ್ದರಾಮಯ್ಯ ಅವರು ಸಾಧಿಸಬಹುದು. ಹೀಗಾಗಿ ಪಕ್ಷದಲ್ಲಿ ಒಂದಿಷ್ಟು ಅಸಮಾಧಾನ ಆಕ್ರೋಶಗಳಿದ್ದೇ ಇರ್ತವೆ. ಸಿದ್ದರಾಮಯ್ಯ ಪರ DKಶಿ ಪರ ಇರುವಂಥ ಸಚಿವರು ಶಾಸಕರು ಎಲ್ಲರೂ ಕೂಡ ತಮಗೆ ಬೇಕಾದ ಸ್ಥಾನಮಾನಗಳನ್ನು ಪಡೆಯೋದಕ್ಕೆ ಇದು ಬಹಳ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಕೋರ್ ಕಮಿಟಿ ರಚನೆ ಆದರೆ ಒಳ್ಳೆಯದು ಅನ್ನೋ ನಿಟ್ಟಿನಲ್ಲಿ ಅಭಿಪ್ರಾಯವನ್ನು ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಹೇಳಿರುವಂಥದ್ದು. ಹೀಗಾಗಿ ಸಿದ್ದರಾಮಯ್ಯ ಅವರನ್ನು ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಹೈಕಮಾಂಡ್ ಮಾಡುತ್ತಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಸಮನ್ವಯ ಸಮಿತಿಯನ್ನು ಕೂಡ ರಚನೆ ಮಾಡಬೇಕು ಅಂತ ಮಾತುಗಳು ಕೇಳಿಬರ್ತಿದೆ. ಒಂದು ಕಡೆ ಕೋರ್ ಕಮಿಟಿ ಆದರೆ ಇಂಥದ್ದನ್ನು ಸಿದ್ದರಾಮಯ್ಯನವರು ಹೇಳಿದರೆ ಕೇಳಲೇಬೇಕಾದಂಥ ಅನಿವಾರ್ಯತೆ DK ಶಿವಕುಮಾರ್ ಅವರಿಗೆ ಬರುತ್ತೆ. ಆದರೆ ಸಮನ್ವಯ ಸಮಿತಿ ಮಾಡಿದರೆ ಇಲ್ಲಿ ಕೇವಲ ಮಾರ್ಗದರ್ಶನಕ್ಕಷ್ಟೇ ಸೀಮಿತ ಆಗುತ್ತೆ. ಹೀಗಾಗಿ ಕೋರ್ ಕಮಿಟಿಯನ್ನೇ ಮಾಡಬೇಕನ್ನುವಂಥ ಒತ್ತಡವನ್ನು ಸಿದ್ದರಾಮಯ್ಯ ಪರ ಇರುವಂಥ ಶಾಸಕರು ಸಚಿವರು ಮಾಡ್ತಿರುವಂಥದ್ದು. ಹೀಗಾಗಿ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಸೌಖ್ಯ. ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.